ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಸೂಪರ್ 99 5,000ಕ್ಕೂ ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷಿಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ, ಕಲಬುರಗಿ 2019ರ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಇಂದಿನಿಂದ ಅಧಿಕೃತ ಶ್ರಾವಣ ಮಾಸ ಪ್ರಾರಂಭ. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹರಿದು ಬರುತ್ತಿದೆ ಜನಸಾಗರ. ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ನಡೆದ ವಾಕಥಾನ್. ಗುಲ್ಬರ್ಗಾ ಆರ್ಥೋಪೆಡಿಕ್ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಎಲುಬು ಮತ್ತು ಕೀಲುಗಳ ದಿನದ ಸಪ್ತಾಹದ ಅಂಗವಾಗಿ ಆಯೋಜನೆ. ಕಲಬುರಗಿ ನಗರದ SVP ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ನಡೆದ ಬಾಹ್ಯ ಶುಚಿತ್ವ ದಿನದ ಪಥಸಂಚಲನ. ಭಾರತೀಯ ದಂತವೈದ್ಯ ಸಂಘ ಕಲಬುರಗಿ ಶಾಖೆಯ ವತಿಯಿಂದ ಆಯೋಜನೆ. ಕಲಬುರಗಿಯ ಜಿಮ್ಸ್ PSM ಹಾಲ್ನಲ್ಲಿ ಜರುಗಿದ ವಿಶ್ವ ಸ್ತನಪಾನ ಸಪ್ತಾಹ ಆಚರಣೆ ಕಾರ್ಯಕ್ರಮ. ಜಿಮ್ಸ್ ಕಲಬುರಗಿಯ ಮಕ್ಕಳ ವಿಭಾಗದ ವತಿಯಿಂದ ಈ ಕಾರ್ಯಕ್ರಮದ ಆಯೋಜನೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆ ಕಲಬುರಗಿ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆ ಹಾಗೂ ವಯೋನಿವೃತ್ತರ ಸನ್ಮಾನ ಸಮಾರಂಭ. ಕ್ರಾಂತಿಕಾರಿ ಜನಪರ ಲೇಖಕ ಅಣ್ಣಾಭಾವು ಸಾಠೆಯವರ ಜನ್ಮ ಶತಮಾನೋತ್ಸವ ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಆಯೋಜನೆ. ಟೆಕ್ಯೂಬ್ 3ರ ಅಡಿಯಲ್ಲಿ 36 ಗಂಟೆಗಳ ರಾಷ್ಟ್ರೀಯ ಮಟ್ಟದ ಕೋಡ್ ಹ್ಯಾಕಥಾನ್ ಕಾರ್ಯಾಗಾರ. PDA ಇಂಜಿನಿಯರಿಂಗ್ ಕಾಲೇಜಿನ IT ಮತ್ತು CS ವಿಭಾಗಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ. ಕಲಬುರಗಿ ನಗರದ ಸೇಡಂ ರಸ್ತೆಯ ಬಸವೇಶ್ವರ ಆಸ್ಪತ್ರೆ ಎದುರಿನ ವಿದ್ಯಾನಗರದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಆಗಸ್ಟ್ 2ರಿಂದ 1 ತಿಂಗಳ ಕಾಲ ಮಡಿವಾಳೇಶ್ವರರ ಪುರಾಣ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದಿನಿಂದ ಅಧಿಕೃತವಾಗಿ ಶ್ರಾವಣ ಮಾಸ ಪ್ರಾರಂಭವಾಗಿದ್ದು, ಇದರ ಅಂಗವಾಗಿ ಕಲಬುರಗಿ ನಗರದ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಮಾಸಗಳಲ್ಲಿ ಶುಭವ ತರುವ ಅತ್ಯಂತ ಪವಿತ್ರ ಮಾಸವೆಂದು ಪರಿಗಣಿಸಲಾಗುವ ಮಾಸವೇ ಶ್ರಾವಣ ಮಾಸ. ಆಷಾಢ ಮಾಸದ ನಂತರ ಬರುವ ಈ ಮಾಸವು ಅತ್ಯಂತ ಪವಿತ್ರವೆಂಬ ನಂಬಿಕೆ ಹಿಂದೂಗಳ ನಂಬಿಕೆಯಾಗಿದ್ದು, ಈ ಮಾಸದಲ್ಲಿ ಒಳ್ಳೆಯ ಕಾರ್ಯಗಳು ನಡೆಸಿದರೆ ಉತ್ತಮವೆಂದು ಹೇಳಲಾಗುತ್ತದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ನಡುವೆ ಬರುವ ಈ ಮಾಸದಲ್ಲಿ ಹಲವಾರು ಹಬ್ಬ ಹರಿದಿನಗಳು ಬರುವುದರಿಂದ ಹಿಂದೂ ಧರ್ಮದ ಹಬ್ಬಗಳ ಮಾಸವೆಂದು ಪರಿಗಣಿಸಲಾಗುತ್ತದೆ. ಶ್ರಾವಣ ಮಾಸ ಬಂದಾಗ ಪ್ರತಿಯೊಬ್ಬರಲ್ಲಿ ಆನಂದ ಹೆಚ್ಚಾಗುತ್ತದೆ. ಇದಕ್ಕೆ ಕಾರಣ ಪ್ರತಿ ಮನೆಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುವುದರ ಜೊತೆಗೆ ದೇವಸ್ಥಾನಗಳಲ್ಲಿ 1 ತಿಂಗಳ ಪರ್ಯಂತ ಜರುಗುವ ಪುರಾಣ, ಪ್ರವಚನ, ಅನುಷ್ಠಾನ ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಮೂಲಕ ಎಂತಹ ನಾಸ್ತಿಕರಲ್ಲೂ ಆಸ್ತಿಕ ಭಾವನೆ ಮೂಡಿಸುವುದು ಈ ತಿಂಗಳಿನಲ್ಲೇ. ಈ ಮಾಸದಲ್ಲಿ ಬರುವ 4 ಇಲ್ಲವೇ 5 ಶುಕ್ರವಾರಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸಿ ಶುಕ್ರವಾರಗಳಂದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ. 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ. ಭಕ್ತರು ಭಕ್ತಿಭಾವದಿಂದ ಪೂಜಿಸಿ ಮಹಾಲಕ್ಷ್ಮಿಯನ್ನು ಆರಾಧಿಸುತ್ತಾರೆ. ಶುಕ್ರವಾರವಷ್ಟೇ ಅಲ್ಲದೆ ಮಂಗಳವಾರವು ಶ್ರಾವಣ ಮಾಸಗಳಲ್ಲಿ ಪವಿತ್ರವೆಂದು ಹೇಳಲಾಗುತ್ತದೆ. ಹೊಸದಾಗಿ ಮದುವೆಯಾದ ಮಹಿಳೆಯರು ಮಂಗಳಗೌರಿ ವ್ರತವನ್ನು ಆಚರಿಸುವ ಮೂಲಕ ವೈವಾಹಿಕ ಜೀವನ ಸುಖಕರವಾಗಿರಲಿ ಎಂದು ಗೌರಿಗೆ ಮೊರೆ ಹೋಗುವುದು ಉಂಟು.
ಬಾರಿ ಶುಕ್ರವಾರವೇ ಶ್ರಾವಣ ಮಾಸ ಆರಂಭವಾಗಿರುವುದರಿಂದ ಮಹಾಲಕ್ಷ್ಮಿ ಪೂಜೆಗೆ ಮಾರುಕಟ್ಟೆಗಳಲ್ಲಿ ಹೂ, ಹಣ್ಣು, ಬಾಳೆ ತಿಂಡು ಸೇರಿದಂತೆ ಮತ್ತಿತರ ಪೂಜಾ ಸಾಮಗ್ರಿಗಳ ಮಾರಾಟ ಜೋರಾಗಿ ನಡೆಯುತ್ತಿದ್ದು, ಇವುಗಳ ಖರೀದಿಯಲ್ಲಿ ಗ್ರಾಹಕರು ಹೆಚ್ಚಾಗಿ ತೊಡಗಿರುವುದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಕಂಡುಬರುತ್ತಿದೆ. ಹೂ ಹಣ್ಣುಗಳ ಬೆಲೆ ಹೆಚ್ಚಾಗಿದ್ದರೂ ಪೂಜೆಗೆ ಇವುಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎನ್ನುತ್ತಾರೆ ಗ್ರಾಹಕರು. ಶ್ರಾವಣ ಮಾಸದ ಪ್ರಯುಕ್ತ ಕಲಬುರಗಿ ನಗರದ ಸುಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಸೇರಿದಂತೆ ಬಹುತೇಕ ಮಠ ಮಂದಿರಗಳಲ್ಲಿ 1 ತಿಂಗಳ ಪರ್ಯಂತ ಪುರಾಣ ಪ್ರವಚನ ಇನ್ನಿತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಶ್ರಾವಣ ಮಾಸದಲ್ಲಿ ಕಲಬುರಗಿ ನಗರದ ಸುಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಕಲಬುರಗಿ ನಗರ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಹೆಚ್ಚಾಗಿ ಬರುವುದರಿಂದ ದೇವಸ್ಥಾನ ಭಕ್ತಾದಿಗಳಿಂದ ತುಂಬಿ ತುಳುಕುತ್ತದೆ. ಅದರಂತೆಯೇ ಶ್ರಾವಣ ಮಾಸದ ಪ್ರಯುಕ್ತ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರರ ಶಿವಲೀಲೆಗಳ ಕುರಿತು 1 ತಿಂಗಳ ಪರ್ಯಂತರ ಧಾರ್ಮಿಕ ಪ್ರವಚನಗಳು ನಡೆಸುವ ಮೂಲಕ ಶ್ರಾವಣ ಮಾಸ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಗುಲ್ಬರ್ಗಾ ಆರ್ಥೋಪೆಡಿಕ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಎಲುಬು ಮತ್ತು ಕೀಲುಗಳ ದಿನದ ಸಪ್ತಾಹದ ಅಂಗವಾಗಿ ಕಲಬುರಗಿ ನಗರದ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ಆರ್ಥೋಪೆಡಿಕ್ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಎಲುಬು ಮತ್ತು ಕೀಲುಗಳ ದಿನದ ಅಂಗವಾಗಿ ಆಗಸ್ಟ್ 1 ರಿಂದ ಆಗಸ್ಟ್ 7 ರವರೆಗೆ 1 ವಾರದ ಪರ್ಯಂತರ ಸಪ್ತಾಹವನ್ನ ಆಚರಿಸಲಾಗುತ್ತಿದ್ದು, ಇದರ ಕುರಿತು ಅರಿವು ಮೂಡಿಸಲು ಇಂದು ಕಲಬುರಗಿ ನಗರದ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸ್ಗಳು ಮತ್ತು ಇತರರು ಸೇರಿ ಎಂಆರ್ಎಂಸಿ ಕಾಲೇಜಿನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ವಾಕಥಾನ್ ನಡೆಸುವ ಮೂಲಕ ಕರಪತ್ರಗಳನ್ನು ಹಂಚಿ ಜನರಲ್ಲಿ ಎಲುಬು ಮತ್ತು ಕೀಲುಗಳ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಿದರು. ಇವತ್ತು ನಮ್ಮ ರಾಷ್ಟ್ರೀಯ ಎಲುಬು ಮತ್ತು ಕೀಲುಗಳ ದಿನಾಚರಣೆಯನ್ನು ಆಚರಿಸಲು ಇವತ್ತು ನಮ್ಮ ಮೊದಲನೇ ದಿನವಾಗಿದೆ. ನಾವು 1 ವಾರ ಆಗಸ್ಟ್ 1 ರಿಂದ ಆಗಸ್ಟ್ 7 ರವರೆಗೆ ನಮ್ಮದು ಒಂದು ಸಾಪ್ತಾಹಿಕ ವಾರವನ್ನಾಗಿ ಮಾಡ್ತಾ ಇದ್ದೀವಿ. ಇದು ಸಮಾಜಕ್ಕೆ ಒಂದು ಎಲುಬು ಮತ್ತು ಕೀಲು ಬಗ್ಗೆ ತಿಳುವಳಿಕೆ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ MR ಮೆಡಿಕಲ್ ಕಾಲೇಜ್, ನಮ್ಮ ಜೊತೆ MR ಮೆಡಿಕಲ್ ಕಾಲೇಜ್ ಡೀನ್ ಆದಂಥ ಡಾಕ್ಟರ್ ಉಮೇಶ್ ಚಂದ್ರ ಸರ್ ಇದ್ದಾರೆ ಮತ್ತು ನಮ್ಮ ಗುಲ್ಬರ್ಗದ ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ಮತ್ತು MR ಮೆಡಿಕಲ್ ಕಾಲೇಜ ಎಲ್ಲ ವಿದ್ಯಾರ್ಥಿಗಳು. ಇವತ್ತಿನ ದಿವಸ ನಾವು ವಾಕಥಾನ್ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಾವು ಇಲ್ಲಿ MRM ಮೆಡಿಕಲ್ ಕಾಲೇಜಿನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕ್ವರೆಗೆ ವಾಕಥಾನ್ ಮಾಡಿ ಅಲ್ಲಿ ನಾವು ಸಾರ್ವಜನಿಕರಲ್ಲಿ ಒಂದು ಕರಪತ್ರ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಎಲ್ಲ ನಾಗರಿಕ ತಿಳಿಸುವುದೇನೆಂದರೆ, ನಮ್ಮ ಎಲುಬು ಮತ್ತು ಕೀಲುಗಳು ಎಷ್ಟು ಗಟ್ಟಿಯಾಗಿರ್ತವೆ ಅಷ್ಟು ನಮ್ಮ ಮುಪ್ಪಿನ ಜೀವನದಲ್ಲಿ ಚೆನ್ನಾಗಿರ್ಬೋದಂತ ಹೇಳಿ ನಾವು ಅದರಿಗೋಸ್ಕರ ನಾವು ಏನೇನು ಮಾಡಬೇಕು ಅದರ ನಮ್ಮ ಅರಿವು ಮೂಡಿಸೋಗೋಸ್ಕರ ನಾವು ವಿವಿಧ ಕಡೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 2ನೇ ತಾರೀಕು ಒಂದು ಲೆಕ್ಚರ್ ಕೂಡ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು ರೋಟ್ರಿ ಕ್ಲಬ್ನಲ್ಲಿ ಕೂಡ 3ನೇ ತಾರೀಕು ಲೆಕ್ಚರ್ ಇದೆ ಮತ್ತು SBR ಸ್ಕೂಲ್ನಲ್ಲಿ ಲೆಕ್ಚರ್ ಇಟ್ಕೊಂಡಿದ್ದೇವೆ ಮತ್ತು ಪೊಲೀಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಕೂಡ ಇವು ಅರಿವು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಇದನ್ನು ಎಲ್ಲ ನಾಗರಿಕರು, ಗುಲ್ಬರ್ಗಾ ನಾಗರಿಕರು ಇದನ್ನು ಸದುಪಯೋಗ ಪಡಿಸ್ಬೇಕಂತ ಹೇಳಿ ನಾನು 4 ಮಾತು ಹೇಳ್ತೇನೆ. ದಿವಸನ ಎಲ್ಲರೂ ತಮ್ಮ ಆರೋಗ್ಯ ಸದೃಢ ಆರೋಗ್ಯಕ್ಕೋಸ್ಕರ ಹಾರ್ಟು ಅದು ಬೇರೆ ಭಾಗಗಳನ್ನು ಇಂಪಾರ್ಟೆಂಟ್ ಅಂತ ತಿಳಿತಿದ್ರು. ಇನ್ಮೇಲೆ ಬೋನು ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು. ಯಾರ ಮ್ಯಾಗೂ ಡಿಪೆಂಡ್ ಆಗಿರ್ಬೇಕಂದ್ರೆ ಮುಪ್ಪಿನ ವಯಸ್ಸಿನಲ್ಲಿ ಸ್ಟ್ರಾಂಗ್ ಬೋನ್ ಇತ್ತಂದ್ರೆ ತಾವು ಸ್ವತಂತ್ರವಾಗಿದ್ದು ಸದೃಢವಾಗಿರಬೇಕು. ಅದ್ರ ಸಲುವಾಗಿ ತಾವು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಏನು ಸದೃಢ ಬೇಕು ಎಲ್ಲ ಒಳ್ಳೆ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ, ಅವರು ಎಲ್ಲ ಒಪಿನಿಯನ್ ತೊಗೊಂಡು ಜೀವನವನ್ನು ಸುಗಮವಾಗಿ ಸಾಗಿಸ್ಬೇಕಂತ ಎಲ್ಲರೂ ಕೇಳ್ಕೊ. ಡಾಕ್ಟರ್ ಉಮೇಶ್ ಚಂದ್ರ, ಡೀನ್ ಆಫ್ ಮೆಡಿಕಲ್ ಕಾಲೇಜ್.
ಭಾರತೀಯ ದಂತವೈದ್ಯ ಸಂಘ ಕಲಬುರಗಿ ಶಾಖೆಯ ವತಿಯಿಂದ ವಿಶ್ವ ಬಾಯಿಯ ಶುಚಿತ್ವ ದಿನದ ಅಂಗವಾಗಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಓರಲ್ ಹೈಜೀನ್ ಡೇ ಅಂದರೆ ಬಾಯಿಯ ಶುಚಿತ್ವ ಅಥವಾ ನೈರ್ಮಲ್ಯ ದಿನದ ಅಂಗವಾಗಿ ದಿನಾಂಕ 1 ಆಗಸ್ಟ್ 2019ರಂದು ಬಾಯಿಯ ಆರೋಗ್ಯದ ಜಾಗೃತಿ ಮತ್ತು ಅರಿವು ಕುರಿತು ಪಥಸಂಚಲನವನ್ನು ಭಾರತೀಯ ದಂತವೈದ್ಯ ಸಂಘ ಕಲಬುರಗಿ ಶಾಖೆ ಅಲ್ ಬದರ್ ದಂತ ಮಹಾವಿದ್ಯಾಲಯ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ ಕಲಬುರಗಿಯ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಈ ಪಥಸಂಚಲನವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಆರಂಭಗೊಂಡು ಮಿನಿ ವಿಧಾನಸೌಧದಲ್ಲಿ ಮುಕ್ತಾಯಗೊಂಡಿತು. ಬಾಯಿಯು ದೇಹದ ಮಹಾದ್ವಾರ ಎಂಬುದು ಸರ್ವವಿದಿತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನಸಮುದಾಯದಲ್ಲಿ ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಆರೋಗ್ಯಕರ ನಗುವನ್ನು ಹೊಂದಲು ದಿನವೂ 2 ಸಲ ಹಲ್ಲುಜ್ಜುವುದನ್ನ ತಿಳಿಪಡಿಸುವುದಾಗಿತ್ತು. ಈ ಪಥಸಂಚಲನದಲ್ಲಿ ಭಾರತೀಯ ದಂತವೈದ್ಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಕಟ್ಟಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ, ಖಜಾಂಚಿಗಳಾದ ಡಾಕ್ಟರ್ BNVS ಸತೀಶ್, ಡಾಕ್ಟರ್ ಮಹಾರುದ್ರಪ್ಪ, ಉಪಾಧ್ಯಕ್ಷರುಗಳಾದ ಡಾಕ್ಟರ್ ಬಸನಗೌಡ ಸಿ ಪಾಟೀಲ, ಡಾಕ್ಟರ್ ಉಮೇಶ್ ಅಲ್ಲದ್, ಡಾಕ್ಟರ್ ಶ್ರೀನಿವಾಸ್ ಘಳ್ಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಪ್ರಶಾಂತ್ ಕುಮಾರ್, ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರುಗಳಾದ ಡಾಕ್ಟರ್ ಸತೀಶ್ ಜಿ ಪಾಟೀಲ, ಡಾಕ್ಟರ್ ಸುಧೀಂದ್ರ ಮಹೌರ್ಕರ್, ಡಾಕ್ಟರ್ ನಾಗರಾಜ್ ಗುರುನಂಜಿ, ಡಾಕ್ಟರ್ ಚೆನ್ನಪ್ಪ ದೇಶಮುಖ್, ಡಾಕ್ಟರ್ ಚಂದ್ರಿಕಾ ಗಿರೀಶ್ ಕಟ್ಟಿ, ಡಾಕ್ಟರ್ ಬಿಂದು ಪಾಟೀಲ, ಸಿಡಿಎಚ್ ಮೆಂಬರ್ ಡಾಕ್ಟರ್ ಶಿವಪ್ರಸಾದ್ ತೋರಣ, ರಾಜ್ಯ ಪ್ರತಿನಿಧಿ ಡಾಕ್ಟರ್ ಅಕೂಬ್ ಹಾಶ್ಮಿ, ಎಡಿಟರ್ ಡಾಕ್ಟರ್ ಸ್ವಾತಿ ದೇವಣಿ ಸೇರಿದಂತೆ ಅಲ್ ಬದರ್ ದಂತ ಮಹಾವಿದ್ಯಾಲಯ ಹಾಗೂ HK ಸಂಸ್ಥೆಯ SN ದಂತ ಮಹಾವಿದ್ಯಾಲಯದ ಸಿಬ್ಬಂದಿಗಳು, ಇತರೆ ಅನೇಕ ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಾನು ಡಾಕ್ಟರ್ ಗಿರೀಶ್ ಕಟ್ಟಿ, IDA ಕಲಬುರಗಿ ಬ್ರಾಂಚಿನ ಅಧ್ಯಕ್ಷ ಹಾಗೂ ಪ್ರಿನ್ಸಿಪಾಲ್ ಅಲ್ ಬದರ್ ಡೆಂಟಲ್ ಕಾಲೇಜ್ ಮತ್ತು HKES SN ಕಾಲೇಜ್ ವತಿಯಿಂದ ಒಂದು ಓರಲ್ ಹೈಜೀನ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಪ್ರಯುಕ್ತ ನಾವು ಒಂದು ರ್ಯಾಲಿನ ಹಮ್ಮಿಕೊಂಡಿದ್ದೇವೆ. ಇದರ ಮೇನ್ ಉದ್ದೇಶ ಅಂದರೆ ಓರಲ್ ಹೈಜೀನ್ ಬಗ್ಗೆ, ಒಂದು ಬಾಯಿ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮೂಡಿಸೋದು ಇದರ ಮೇನ್ ಉದ್ದೇಶ. ಹಾಗೆ ಓರಲ್ ಹೆಲ್ತ್ ಇಸ್ ಗೇಟ್ ಟು ಜನರಲ್ ಅಂತ ಹೇಳ್ತೀವಿ. ಓರಲ್ ಹೆಲ್ತಿಂದ ನಮ್ಮ ಬಾಯಿ ಆರೋಗ್ಯದಿಂದ ನಮ್ಮ ಜನರ ಹೆಲ್ತ್ ಕೂಡ ಆಗಿರುತ್ತೆ. ಅದರಿಂದ ನಾವು ಎಲ್ಲರಿಗೆ ಒಂದು ಇದರ ಸ್ವಚ್ಛತೆಯ ಬಗ್ಗೆ ಅಥವಾ ಇದರ ಆರೈಕೆ ಬಗ್ಗೆಯನ್ನು ಅರಿವು ಮೂಡಿಸೋ ಬಗ್ಗೆ ಇದೊಂದು ಈ ರ್ಯಾಲಿಯ ಉದ್ದೇಶ. ಇದರ ಪ್ರಮಾಣವಾಗಿ ನಾವು ಕ್ಯಾಂಪ್ ಕೂಡ ಹಮ್ಮಿಕೊಳ್ತೇವೆ. ಹಾಗೆ ನಮ್ಮ ಅದು ಓರಲ್ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಬಾಯಿ ಸ್ವಚ್ಛತೆ ಬಗ್ಗೆ ಒಂದು ಬ್ರಷಿಂಗ್ ಟೆಕ್ನಿಕ್ ಆಗಲಿ ಅಥವಾ ರಿನ್ಸಿಂಗ್ ಹ್ಯಾಬಿಟ್ಸ್ ಆಗಲಿ, ಅದರಿಂದ ಈವನ್ ಓರಲ್ ಹೈಜೀನ್ ತಮ್ಮ ಸ್ವಚ್ಛತೆ ಇಟ್ಕೊಳ್ಳಿ ಅಂದರೆ ಈವನ್ ನಮ್ಮ ಬೇರೆ ಬೇರೆ ಥರದ ಈ ಕಾಯಿಲೆಗಳು ಆಗುವಂಥ ಚಾನ್ಸಸ್ ಇದೆ. ಹಾಗೆ ಕಾರ್ಡಿಯಾಕ್ ಆಗಲಿ ಬೇರೆ ಡಯಾಬಿಟಿಸ್ ಕೂಡ ಆಗುವಂಥ ಸಾಧ್ಯತೆಗಳು ಇರುವಂಥ ಒಂದು ಪ್ರಾಮಾಣಿಕ ಇದೆ. ಅದರಿಂದ ಇದರ ಬಾಯಿ ಸ್ವಚ್ಛತೆ ತುಂಬ ಮುಖ್ಯವಾದದ್ದು ಅಂತ ನಾವು ಇದರ ರ್ಯಾಲಿ ಮುಖಾಂತರ ಹೇಳ ಬಯಸ್ತೇವೆ. ओरल हाइजीन डे के मौके पर आज एक बहुत ही ज़्यादा तादाद में गुलबर्गा इंडियन डेंटल एसोसिएशन गुलबर्गा ब्रांच, HKES SN इंस्टीट्यूट ऑफ डेंटल साइंसेस एंड रिसर्च और अल बदर डेंटल कॉलेज की तरफ से एक रैली मुनक़िद की गई, जिसमें गुलबर्गा के तमाम डेंटल सर्जन्स, अल बदर HKE के तलबा यहाँ पे इकट्ठा हुए हैं ये संदेश देने के लिए स्वच्छ ओरल कैविटी सचमुख अभियान, इसके तहत लोगों में अवेयरनेस क्रिएट करना है कि भाई दांत और ये ओरल कैविटी जो है वो बहुत ही अहम चीज़ है, जिसको गेटवे कहा जाता है. यहाँ से ही अगर ये सब सही रहा तो अपने जिस्म का हर भाग सही होता है. इसलिए तमाम जितने भी लोग हैं उनसे गुजारिश की जाती है कि अपने दांतों को और अपने ओरल कैविटी को मेंटेन करें ताकि दूसरे बीमारियों से बचे रहें. ಜಿಮ್ಸ್ ಕಲಬುರಗಿಯ ಮಕ್ಕಳ ವಿಭಾಗದ ವತಿಯಿಂದ PSM ಹಾಲ್ನಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ವತಿಯಿಂದ MR ಮೆಡಿಕಲ್ ಕಾಲೇಜ್, ESIC ಮೆಡಿಕಲ್ ಕಾಲೇಜ್, ಜಿಮ್ಸ್ ಮೆಡಿಕಲ್ ಕಾಲೇಜ್ ಮತ್ತು KBN ಮೆಡಿಕಲ್ ಕಾಲೇಜ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ 2019 ಕಾರ್ಯಕ್ರಮವನ್ನು ದಿನಾಂಕ 1 ಆಗಸ್ಟ್ 2019ರಂದು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜಿಮ್ಸ್ ಕಲಬುರಗಿಯ PSM ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ R ರಾಗಪ್ರಿಯ ಆಗಮಿಸಿದ್ದರು. ಭಾಷಣಕಾರರಾಗಿ ಸಂಗಮೇಶ್ವರ ಆಸ್ಪತ್ರೆ ಕಲಬುರಗಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮತ್ತು ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಅರುಂಧತಿ ಪಾಟೀಲ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ IAP ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಪಾವಳೆ, ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಕೇಶ್ ನವಲೆ, FOGSIನ ಅಧ್ಯಕ್ಷರಾದ ಡಾಕ್ಟರ್ ಮೀನಾಕ್ಷಿ ದೇವರಮನಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಲಕ್ಷ್ಮೀ ಸಂದೀಪ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. Gyms and KBN for organizing this very important awareness week function.
World Breastfeeding Week 2019. This is the importance of this function has to be gauged by what are the health outcomes that we will be able to achieve if we achieve 100% breastfeeding. Because the statistics which they just discussed with us, only 55% of our population of our women are able to breastfeed for the first 6 months of life. But why 55%? If you ask any woman, 99% of women will say, I want to breastfeed for at least 1 year. Because most of the women, the primary instinct for a mother is the saving the child. Everything else comes secondary to her. So why this 55%? If you people have sat through nights for preparation of exam, just if you have to sit for 2 to 3 nights without sleep, 4th night you feel so groggy, you don't perform so well in the 4th exam. But when it comes to a mother, a newborn baby's caretaking, you have to be without sleep for 6 months. So I think that easily hands off, it is the most difficult examination that any woman can undergo in her life. So in such an examination, when you have to, you are physically stressed out, you are mentally stressed out, you've just delivered a baby, you have lost a lot of energy, and along with that you have to be awake indefinitely till the baby starts to sleep in the night. So why the mother is not able to feed for 6 months or more than 6 months, I would say that it is simply the lack of a support system. Because a support system is the only thing which will help a new mother to face the challenges of breastfeeding. If a mother's 24/7 duty after delivery will be only looking after the child. She cannot cook, she cannot clean, she cannot look after anything else. So if the family of the mother is able to support her well, if the husband, I think many of you male students are here, if you really support your wife, they will be able to successfully breastfeed. It is as simple as that. If the family of the mother, if the in-laws, if these people support the woman, she will be able to successfully breastfeed. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಸೂಪರ್ 99, 5,000ಕ್ಕೂ ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷಿಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿ ವಿಷನ್ ನೀಟ್ ಅಕಾಡೆಮಿ ಕಲಬುರಗಿ 2019ರ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆ ಮತ್ತು ವಯೋನಿವೃತ್ತರ ಸನ್ಮಾನ ಸಮಾರಂಭ ಜರುಗಿತು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆ ಮತ್ತು ವಯೋನಿವೃತ್ತರಾದ ಸಿಬ್ಬಂದಿಯವರಿಗಾಗಿ ಸನ್ಮಾನ ಸಮಾರಂಭವನ್ನು ದಿನಾಂಕ 31 ಜುಲೈ 2019ರಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಉಮೇಶ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಅಧೀಕ್ಷಕರಾದ ಶಿವಕುಮಾರ್, ರಾಜಶೇಖರ್ ವಾಲಿ, ಚಂದ್ರಕಾಂತ್ ಅಷ್ಟಗಿ, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಹಾಗೂ ಶುಶ್ರೂಷಕರ ಸಂಘದ ಅಧ್ಯಕ್ಷರಾದ ಮಡಿವಾಳಪ್ಪ ಆಗಮಿಸಿದ್ದರು. ಅತಿಥಿಗಳಾಗಿ ಸರ್ಕಾರಿ ಆರೋಗ್ಯ ಅಧಿಕಾರಿಗಳಾದ ಗಿರಿಧರ್ ಆಗಮಿಸಿದ್ದರು.
ಸಿಸ್ಟರ್ ಅವರು, ಆಮೇಲೆ ಪ್ರಿನ್ಸಿಪಾಲ್ ನರ್ಸಿಂಗ್ ಕಾಲೇಜ್ ಅವರು ಇವತ್ತು ರಿಟೈರ್ ಆಗಿದ್ದಾರೆ. ಇವತ್ತು ಅವ್ರ ಕಡಿ ದಿನ ಅಂತಂದು ನಾವು ಇಲ್ಲೆಲ್ಲ ಕೂಡ್ಕೊಂಡು ಅವರಿಗೆ ನಾವು ಒಂದು ಫಂಕ್ಷನ್ ಮಾಡಿ ಅವರಿಗೆ ಇಷ್ಟು ದಿವಸ ನಮ್ಮ ಜೊತೆಯಲ್ಲಿ ನಮ್ಮ ಸಂಸ್ಥೆಗೆ ಕೆಲಸ ಮಾಡಿದ್ದೀರಾ ಅಂತಂದು ಥ್ಯಾಂಕ್ಸ್ ಗಿವಿಂಗ್ ಫಂಕ್ಷನ್ ಅನ್ನು ಮಾಡ್ತಾ ಇದ್ದೀವಿ. ಅದು ಅವರಿಗೆ ನೆನಪಾಗಿರುತ್ತೆ. ಅದ್ರದ್ದು ನೆನಪು ನಾವು ಲಾಸ್ಟ್ ಮೂಮೆಂಟ್ ವರೆಗೂ ನಮ್ಮಲ್ಲಿ ಇರುತ್ತೆ. ಸೊ ದಿಸ್ ಆರ್ಗನೈಸೇಷನ್ ವರ್ಕ್ ವಿಚ್ ಈಸ್ ಫಾರ್ಮೇಟೆಡ್ ಟುಡೇ ಹೆಲ್ಪ್ಸ್ ಫಾರ್ ಆಲ್ ದ ಗ್ರೂಪ್ಸ್, ನಾಟ್ ಓನ್ಲಿ ಗ್ರೂಪ್ ಡಿ, ಗ್ರೂಪ್ ಸಿ, ಗ್ರೂಪ್ ಬಿ ಎ, ಗ್ರೂಪ್ ಬಿ ಎಲ್ಲ ವರ್ಗದವರಿಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮವರು ಇಲ್ಲಿ ಎಲ್ಲರೂ KGM ಅಂತಾರೆ, ಯಾವುದೋ ಒಂದು ಅಂತಾರೆ. ಇಲ್ಲಿ ನಾನು ಇಲ್ಲಿ IT ಸೈಡ್ ಇದು ಜಿಮ್ಸ್ ಅಂತಂದು ನಾನು ಹೇಳ್ತೇನೆ. ಇಲ್ಲಿ ಯಾವ ನಾವು ಇದು ಟೋಟಲ್ ಆಗಿ ಜಿಮ್ಸ್ ಹಾಸ್ಪಿಟಲ್ ನೀವು HHF ಕಡೆಯಿಂದ ಕೆಲಸ ಮಾಡ್ತಿದ್ದೀರೋ, ಜಿಮ್ಸ್ ಕಡೆಯಿಂದ ಕೆಲಸ ಮಾಡ್ತಾ ಇದ್ದೀರೋ, ಅದು ನಿಮ್ಮ ತಲೆಯನ್ನು ತೆಗೆದು ಹಾಕಿ ನಾವೆಲ್ಲರೂ ಒಂದೇ ಫ್ಯಾಮಿಲಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲ ನೀಗೆ ಎಲ್ಲರೂ ಒಂದಾಗು ಮಂಕುತಿಮ್ಮ. DV ಗುಡ್ಡಪ್ಪನವರು ನಮ್ಮಲ್ಲಿ ಖ್ಯಾತ ಸಾಹಿತಿಗಳು. ಮನುಷ್ಯನಾಗಲಿಕ್ಕೆ ಬೇಕಾದಂಥ ಗುಣಗಳು ಏನು ಅನ್ನೋದನ್ನು ಇವರಲ್ಲಿ ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ ಅಹಂಕಾರ, ಗರ್ವ, ಸೊಕ್ಕು ಇದ್ಯಾವುದು ಮನುಷ್ಯನನ್ನ ಎತ್ತರಕ್ಕೆ ಒಯ್ಯೋದಿಲ್ಲ. ಬೇಕಾದ ಶ್ರೀಮಂತಿಕೆ ಇರ್ಬೋದು, ಆ ಶ್ರೀಮಂತಿಕೆ ಅದು ಮನುಷ್ಯತ್ವ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆಗೆ ಮಲ್ಲಿಗೆ ಆಗು, ಕುಟುಂಬಕ್ಕೆ, ಕುಟುಂಬ ವರ್ಗಕ್ಕೆ, ನಿಮ್ಮನ್ನು ನಂಬಿದವರಿಗೆ, ನಿಮ್ಮನ್ನ ಜೊತೆ ಇರುವವರಿಗೆ, ನಿಮ್ಮ ಆಶ್ರಯದಾತರಿಗೆ ಮಲ್ಲಿಗೆಯ ರೂಪದಲ್ಲಿ ಸುವಾಸನೆ ಹರತಕ್ಕಂಥ ವ್ಯಕ್ತಿಯಾಗಿ ಬದುಕನ್ನು ಸಾಗಿಸ್ತಕ್ಕಂಥದ್ದು. ಕರುವಾದ ಕಷ್ಟಗಳ ಮಳೆಯ ಕರೆಗೆ ಜೀವನದಲ್ಲಿ ಸುಖ ಒಂದೇ ಇಲ್ಲ, ದುಃಖ ಒಂದು ನಾಣ್ಯದ ಎರಡನೆಯ ಮುಖ. ನನಗೆ ಸುಖ ಸಂತೋಷ ಅಷ್ಟೇ ಬೇಕು, ಆನಂದ ಬೇಕು, ನನಗೆ ಸಂಕಟ ಬೇಕಿಲ್ಲ, ದುಃಖ ಬೇಕಿಲ್ಲ, ತಾಪತ್ರಯ ಬೇಕಿಲ್ಲ, ಕಷ್ಟ ಕಾರ್ಪಣ್ಯ ಬೇಕಿಲ್ಲ, ಸಾಧ್ಯ ಇಲ್ಲ. ಎರಡನ್ನೂ ನಾವು ಸ್ವೀಕರಿಸಿ. ಆದರೆ ಆನಂದ ಬಂದಾಗ ಏನೋ ಸಂತೋಷ ಪಡ್ತಾರೆ, ಅದೇ ರೀತಿಯಾಗಿ ದುಃಖ ಬಂದಾಗ ಸಹಿತ ಅದನ್ನು ಆತ್ಮವಿಶ್ವಾಸದಿಂದ, ಆತ್ಮಸ್ಥೈರ್ಯದಿಂದ ಎದುರಿಸ್ತಕ್ಕಂಥ ಶಕ್ತಿಯನ್ನ ಕೊಡಬೇಕು ಅಂತ ಕೇಳ್ತಾರೆ. ಕರೆಕ್ಟಾಗಿರ್ತಾರೆ. ಯಾವತ್ತಿಗೂ ಆ ಅಟಿಟ್ಯೂಡ್ ಅವ್ರದ್ದು ನಾನು ನೋಡಿ ಅಪ್ರಿಷಿಯೇಟ್ ಮಾಡ್ತಿದ್ದೆ. ಅವರು ಅಂಥವ್ರು ಇವತ್ತು ರಿಟೈರ್ ಆಗ್ತಾ ಇದ್ದಾರೆ. ಇದು ಒಂದು ನಮ್ಮ ನರ್ಸಿಂಗ್ ಕಾಲೇಜು ಸ್ಕೂಲಿಗೆ ಸ್ವಲ್ಪ ಏನೋ ಸ್ವಲ್ಪ ಲಾಸ್ ಅಂದಂಗೆ ನನಗೆ ಅನಿಸುತ್ತೆ. ಅದಂತ ಲೀಲಾವತಿ ಸಿಸ್ಟರ್ ಕೂಡ ಯಾವತ್ತಿಗೂ ಅವರು ಬಹಳ ಪೊಲೈಟಾಗಿ ಕೆಲಸ ಮಾಡ್ತಿದ್ರು. ಬಟ್ ಆಜ್ ಹಾಕಿದ್ರೆ ಎಲ್ಲರೂ ನಡೆದು ಬಿಡುತ್ತೆ, ಅದು ನೋಡಿದ್ದೀನಿ ನಾನು. ಎಲ್ಲರೂ ಹಾರ್ಡ್ ವರ್ಕರ್ಸ್ ಇದ್ರು. ದೇ ಆರ್ ಕಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಜಿಮ್ಸ್. ದೇರ್ ಕಂಟ್ರಿಬ್ಯೂಷನ್ ಇಸ್ ಇಮ್ಮೆನ್ಸ್. ಒಂದು 4-5 ಮಾತುಗಳಲ್ಲಿ ನಾವೇನೋ ಅವ್ರಿಗೆ ಹೇಳಿ ಹಿಂಗೆ ಮಾಡಿದರೆ ಹಿಂಗೆ ಮಾಡಿದಿಲ್ಲ ಅಂತ ಹೇಳಿದರೆ ಅದು ಅವ್ರು ಕೊಟ್ಟ ಸರ್ವಿಸಿಗೆ ಅದು ಸರಿಯಲ್ಲ. ನೀವೆಲ್ಲರೂ ಇಲ್ಲಿ ನಮ್ಮ ಜಿಮ್ಸಿಗೆ ಕೊಟ್ಟಂಥ ಸರ್ವಿಸ್ ಅಮೂಲ್ಯವಾದ್ದು. ತಾವೆಲ್ಲ ಸೀನಿಯರ್ ಸ್ಟಾಫ್ ಆಗಿದ್ರಿ, ಸ್ಟಾಫ್ ಮೆಂಬರ್ಸ್ ಆಗಿದ್ರಿ ಜಿಮ್ಸ್ದು. ತಾವು ಇದೇ ಥರ ಹಿಂದೆ ಹೆಂಗೆ ಮಾರ್ಗದರ್ಶನ ಮಾಡ್ತಿದ್ರಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಇವತ್ತಿನ ದಿವಸ. ಅವ್ರದ್ದು ವೈಯಕ್ತಿಕ ಜೀವನ ಇರುತ್ತೆ, ಏನಾದರೂ ಅವರಲ್ಲಿ ಇರಬಹುದು. ಅವರು ಇವತ್ತಿನ ಈ ಒಂದು ಆಸ್ಪತ್ರೆಯ ನಡವಳಿಕೆಯಲ್ಲಿ ಬೇಸತ್ತೂ ಅವರು ಹೋಗಿರಬಹುದು. ಸರ್ ಹೇಳಿದಾಗೆ ನಾವು ನೋಡ್ತೇವೆ, ಎಲ್ಲರಿಗೂ ನಮಗೆ ಸಿಂಪತಿ, ತಾಳ್ಮೆ ಶಕ್ತಿ ಬಳಸಬೇಕು. ನಮ್ಮಲ್ಲಿ ಬರುವಾಗ ಸರ್ ಹೇಳಿದ್ರು ಕರೆಕ್ಟ್ 100% ನಾವು ಹೋಗ್ತೀನಿ. ಅದಕ್ಕೆ ಎಲ್ಲರೂ ಬಂದಾಗ ಏನು ನೀವು ಮಾನವೀಯತೆಯಲ್ಲೂ ನೀವು ವರ್ತನೆ ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಿ ಅಂತ ಹೇಳ್ತಾರೆ. ಬಟ್ ನಾವು ಯಾವ ಸ್ಟೇಷನ್ಗೆ ಇರ್ತೀವಿ ನಮಗರು ಯಾರು ಕೇಳಲ್ಲ. ಯಾವುದೋ ಒಂದು ಪೇಷಂಟ್ ಬಂದಾಗ ನಮ್ಮಲ್ಲಿ ಬರ್ತಾರೆ, ಸರ್ ಏನಾದರೂ 182 ತಗೋರಿ, ಅಲ್ಲಿ 182 ತಗೋರಿ, ಎಲ್ಲರೂ ಸಾಕಾಯ್ತು ಶಿಶಬರ ಅಲ್ಲಿ 182 ಹೋಗಿ ಹೇಳ್ರಿ, ಡಾಕ್ಟರ್ಗಳೆಲ್ಲ 182 ಹೋಗಿ ಹೇಳ್ರಿ. ನಾವೇ ಮಾಡಿ ತೋರಿಸ್ಬೇಕೀಗ, ಇಲ್ಲ NSR ತೋರಿಸ್ಬೇಕು, ಡೈರೆಕ್ಟ್ ಸರ್ ತೋರಿಸ್ಬೇಕು.
ಈ ಕಾರ್ಯಕ್ರಮದಲ್ಲಿ ಬಿಎಸ್ ದೇಸಾಯಿ, ರಾಜ್ಕುಮಾರಿ ಠಾಕೂರ್ ಸೇರಿದಂತೆ ಇತರೆ ಅನೇಕ ಜನ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಕ್ರಾಂತಿಕಾರಿ ಜನಪರ ಲೇಖಕ ಅಣ್ಣಾಭಾವು ಸಾಠೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವು ಕಲಬುರಗಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಕ್ರಾಂತಿಕಾರಿ ಜನಪರ ಲೇಖಕ ಅಣ್ಣಾಭಾವು ಸಾಠೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವು ಗುರುವಾರ ದಿನಾಂಕ 1ನೇ ಆಗಸ್ಟ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಕೆಬಿ ಶಾಣಪ್ಪ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಅಣ್ಣಾಭಾವು ಸಾಠೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ವಿಠ್ಠಲ ದೊಡ್ಮನಿ ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಲು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಇಂಜಿನಿಯರ್ ಬಿಬಿ ರಾಂಪುರೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಕುಲಪತಿಗಳಾದ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ಪಿ ಮೇಲಕೇರಿ, ಸ್ವಾಗತ ಸಮಿತಿಯ ಪ್ರಧಾನ ಸಂಚಾಲಕರಾದ ಪ್ರೊಫೆಸರ್ ಆರ್ಕೆ ಹುಡುಗಿ, ಬೆಂಗಳೂರಿನ ನಿವೃತ್ತ ನ್ಯಾಯಾಧೀಶರಾದ ಜಿಕೆ ಗೋಖಲೆ ಹಾಗೂ ಸ್ವಾಗತ ಸಮಿತಿಯ ಸಂಚಾಲಕರಾದ ಬಸಣ್ಣ ಸಿಂಗೆ ಆಗಮಿಸಿದ್ದರು. ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರಭು ಖಾನಾಪುರೆ ಸ್ವಾಗತಿಸಿದರು. ಕೋಶಾಧ್ಯಕ್ಷರಾದ ಎಬಿ ಹೊಸಮನಿ ಕಾರ್ಯಕ್ರಮದ ನಿರ್ವಹಣೆಯನ್ನು ನೋಡಿಕೊಂಡರು. ಸಹ ಸಂಚಾಲಕರಾದ ಮೌಲಾ ಮುಲ್ಲಾ ವಂದಿಸಿದರು. ಕರ್ನಾಟಕದಲ್ಲಿ ಇವತ್ತು ಶತಮಾನದ ಸಂದರ್ಭದಲ್ಲಿ ಸಮ್ಮೇಳನಗಳನ್ನು ಕೂಡ ಮಾಡಿದ್ದಾರೆ ಹಿಂದೆ ಕೂಡ. ಈಗ ಕೂಡ ಈ ಶತಮಾನೋತ್ಸವದ ಈ ವರ್ಷದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳಾಗಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ಇಂಥ ಒಬ್ಬ ಶ್ರೇಷ್ಠವಾದಂಥ ಏನು ದಲಿತ ಪರ ಚಿಂತನೆಯ, ಎಡಪಂಥೀಯ ಚಿಂತನೆಯ ಅಣ್ಣಾಭಾವು ಸಾಠೆ ಅಂತವರ ಕೃತಿಗಳಿಗೆ ಚಾಲನೆ ಕೊಡುವ ವಿಚಾರ ಸಂಕಿರಣಗಳು, ಚಿಂತನೆಗಳು ಆಗಬೇಕು. ಏಕೆಂದರೆ ಈ ಸಮಾಜ 130 ಕೋಟಿ ಇರುವ ಈ ರಾಷ್ಟ್ರದಲ್ಲಿ ಅನೇಕ ಜನ ಏನು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಊಟ ಮಾಡೋಕ್ಕಾಗದೇ ಇರುವಂಥ ಒಂದಿದೆ. ನಮ್ಮ ಏನು ಸ್ಥಿತಿಗಳಿದೆಯಲ್ಲ, ಇದು ಖಂಡಿತವಾಗ್ಲೂ ಪೂರಕವಾಗಿಲ್ಲ ಅನ್ನೋದನ್ನು ಭಾವಿಸ್ಕೊಳ್ಬೋದು. ನಾವು ಯಾವುದನ್ನು ಕೂಡ ನಾವು ಜನಪದ ಸಾಹಿತ್ಯವನ್ನು, ಕನ್ನಡ ಜನಪದ ಸಾಹಿತ್ಯವನ್ನು ಓದಾಗ ಅನಿಸುತ್ತೆ ನನಗೆ, ಇಡೀ ಕನ್ನಡ ಜಾನಪದ ಸಾಹಿತ್ಯವನ್ನು ನೋಡಿದಾಗ ಎಲ್ಲ ಜನಪದರು ಹೇಳೋದೇನು ಅಂದರೆ ಈ ಬಡತನ ಮತ್ತು ಸಿರಿತನ ಅನ್ನೋದು ದೈವ ನಿರ್ಮಿತವಾದ್ದು ಅಂತ. ಅದು ಸುಳ್ಳು. ಈ ದೇಶ ಅನೇಕ ನಾಯಕರನ್ನ ಕಂಡಿದೆ. ಅದರಲ್ಲಿ ನಾಯಕರು ಪ್ರತ್ಯೇಕವಾಗಿ ಪರೋಕ್ಷವಾಗಿ ಜನಸಾಮಾನ್ಯರ ಬದುಕಿಗೆ ಸ್ಪಂದಿಸುವಂಥದ್ದು ನಾವು ಕಂಡಿದ್ದೇವೆ. ಅವರ ಲೇಖನಗಳ ಮುಖಾಂತರ, ಅವರ ಹೋರಾಟದ ಮುಖಾಂತರ ಮತ್ತು ಅವರ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂಥ ಬದುಕಿನ ನಿಲುವುಗಳ ಮುಖಾಂತರ ನಾವು ಅಂಥವರ ವಿಚಾರಗಳನ್ನು ನಾವು ಓದಿದ್ದೇವೆ, ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಅದೇ ಒಂದು ಸರಣಿಯಲ್ಲಿರುವಂಥ ಅಣ್ಣಾಭಾವು ಸಾಠೆಯವರ ವ್ಯಕ್ತಿತ್ವ, ಅವರ ಹೋರಾಟದ ನಿಲುವು, ಅವರಲ್ಲಿರುವಂಥ ಧೀಮಂತಿಕೆ, ಧೈರ್ಯ, ಜನರನ್ನು ಬಡಿದೆಬ್ಬಿಸುವಂಥ ಆ ಮಾನಸಿಕ ಒಲುವೇನಿದೆಯಲ್ಲ, ಅದು ನಾವೆಲ್ಲರೂ ಪ್ರತಿಯೊಬ್ಬರು ಸ್ವೀಕಾರ ಮಾಡುವಂತಹದ್ದು ಅವಶ್ಯಕತೆ. ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಐಟಿ ಮತ್ತು ಸಿಎಸ್ ವಿಭಾಗಗಳ ಸಂಯುಕ್ತ ಆಶ್ರಯದಲ್ಲಿ 36 ಗಂಟೆಗಳ ರಾಷ್ಟ್ರೀಯ ಮಟ್ಟದ ಕೋಡ್ ಹ್ಯಾಕಾಥಾನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಮಾಹಿತಿ ವಿಜ್ಞಾನ ವಿಭಾಗ ಹಾಗೂ ಗಣಕತಂತ್ರ ವಿಜ್ಞಾನ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ ಕೋಡ್ ಹ್ಯಾಕಾಥಾನ್ ಎಂಬ 36 ಗಂಟೆಗಳ ಕಾರ್ಯಾಗಾರವನ್ನು ಟೇಕ್ಯೂಬ್ 3ರ ಅಡಿಯಲ್ಲಿ ಹಮ್ಮಿಕೊಂಡಿದ್ದು 3 ಹಂತಗಳಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಪಿಡಿಎ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಹೆಬ್ಬಾಳ್ ರವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇದರ ಅಂಗವಾಗಿ 2ನೇ ಕಾರ್ಯತಂತ್ರವಾದ ಕೋಡ್ ಹ್ಯಾಕಾಥಾನ್, ಟೇಕ್ಯೂಬ್ 3 ಹಾಗೂ ಪಿಡಿಎ ಕಾಲೇಜಿನ ಲಾಂಛನವುಳ್ಳ ಟಿ ಶರ್ಟ್ ಬಿಡುಗಡೆ ಹಾಗೂ ಕೋಡ್ ಹ್ಯಾಕಾಥಾನ್ ತಂತ್ರೋಟನ ಸಂಪೂರ್ಣ ಮಾಹಿತಿಯುಳ್ಳ ವೆಬ್ಸೈಟ್ ಅನ್ನು ಆಗಸ್ಟ್ 1ರ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹಾದೇವಪ್ಪ ರಾಂಪುರೆ ಅವರ ಜನ್ಮದಿನದಂದು ಬಿಡುಗಡೆ ಮಾಡಲಾಯಿತು. ಎಚ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲುಗುಂದಿಯವರು ಗುಂಡಿ ಒತ್ತುವುದರ ಮೂಲಕ ವೆಬ್ಸೈಟ್ಗೆ ಚಾಲನೆ ನೀಡಿದರು ಮತ್ತು ಟಿ ಶರ್ಟ್ ಅನ್ನು ಬಿಡುಗಡೆಗೊಳಿಸಿದರು. ಈ ಥರದ ಒಂದು ಕಾರ್ಯಚಟುವಟಿಕೆ ಈ ಭಾಗದಲ್ಲಿ ಮೊದಲ ಬಾರಿಗೆ ನಡೆದಿದ್ದು ಅದು ನಮ್ಮ ಪಿಡಿಎ ಕಾಲೇಜ್ ಇಂಜಿನಿಯರಿಂಗ್ ಮತ್ತು ಹಾಗೂ ಬುಂದಲ್ಕಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಹಯೋಗದಿಂದ ಮಾಡ್ತಾ ಇದ್ದೀವಿ. ಇದು ಸರ್ ಹೇಳಿದ ಪ್ರಕಾರ ಇದು 3
ಹಂತದಲ್ಲಿ ಇದನ್ನು ವಿಂಗಡಿಸಲಾಗಿದ್ದು ಬರುವ 16 ಆಗಸ್ಟ್ ಅಪ್ಲಿಕೇಶನ್ ತೊಗೊಂಡು ಸಾರ್ಟ್ ಔಟ್ ಮಾಡಿ ಅವ್ರಿಗೆ ಸೆಲೆಕ್ಷನ್ ಮಾಡ್ತೇವೆ. ಆಮೇಲೆ 24-25 ಆಗಸ್ಟ್ 24-25 ಸೆಕೆಂಡ್ ರೌಂಡ್ ಆಫ್ ಹೆಕಥಾನ್ನಲ್ಲಿ ಸುಮಾರು 8 ಗಂಟೆಗಳ ಸತತ ಡಿಸೈನಿಂಗ್ ಕಾನ್ಸೆಪ್ಟ್ ಇರುತ್ತೆ. ನಂತರ ಫೈನಲ್ ಕಾಂಪಿಟೇಷನ್ ಕೋಡಿಂಗ್ ಹೆಕಥಾನ್ ಸೆಪ್ಟೆಂಬರ್ 7 ಹಾಗೂ 8 ಇದರಲ್ಲಿ 28 ಗಂಟೆಗಳ ಕಾಲ ಸತತ ಕೋಡಿಂಗ್ ಮಾಡಿಕೆಸಿಂದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮಾಜಕ್ಕೆ ಅನುಕೂಲವಾಗುವಂಥ ಒಂದು ಪ್ರಾಜೆಕ್ಟನ್ನು ಹುಡುಗರು ನಿರ್ಮಿಸುತ್ತಾರೆ. ಅದಕ್ಕಾಗಿ ಸುಮಾರು 50 ಇನ್ಸ್ಟಿಟ್ಯೂಟ್ಗಳು ರಾಷ್ಟ್ರಾದ್ಯಂತ 50 ಇನ್ಸ್ಟಿಟ್ಯೂಟ್ಗಳು ಭಾಗವಹಿಸಲಿದ್ದು ಸುಮಾರು 200 ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ನಮ್ಮ ಕಾಲೇಜಿನ 2 ವಿಭಾಗಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಜಾಯಿಂಟ್ಲಿ ದೇ ಆರ್ ಆರ್ಗನೈಜಿಂಗ್ ಒನ್ ನ್ಯಾಷನಲ್ ಲೆವೆಲ್ ಇವೆಂಟ್ ಕಾಲ್ಡ್ ಆಸ್ ಅ ಕೋಡ್ ಹೆಕಥಾನ್. ಅದನ್ನು ನಾವು ಸ್ಮಾರ್ಟ್ ತಂತ್ರೋಟ 19 ಅಂತ ನಾಮಕರಣ ಮಾಡಿದ್ದೇವೆ. ಅದರ ಮೀನಿಂಗ್ ಏನಂದರೆ ಟೆಕ್ನಿಕಲ್ ರೇಸ್ ಅಂತಲ್ಲಿ. ಇವತ್ತು ನಮ್ಮ ಕಾಲೇಜ್ ಏನದ ಅಂದ್ರೆ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿ ನ್ಯಾಷನಲ್ ಲೆವೆಲ್ ಇನೋವೇಟಿವ್ ಕಾಂಪಿಟೇಷನ್ ನೋನ್ ಆಸ್ ಕೋಡ್ ಹ್ಯಾಕಥಾನ್ ಮಾಡ್ಲಿಕ್ಕತ್ತಿದ್ದೆವು. ಇಲ್ಲೇನದ ಅಂತಂದ್ರೆ ಒರಿಜಿನಲಿ ಇಟ್ ಕಮ್ಸ್ ಅಂಡರ್ ಟೆಕ್ಯೂಬ್ 3. ಇದೇನು ಗೌರ್ಮೆಂಟ್ ಆಫ್ ಇಂಡಿಯಾ ಏನದ ಅಂದ್ರೆ ಟೆಕ್ಯೂ ಫಂಡಿಂಗ್ ಮಾಡ್ಕೇಸಿಂದ ಚಲೋ ಹುಡುಗರಿಗೆ ನಿಯರ್ಲಿ ಫ್ರಮ್ ದ 50 ಕಾಲೇಜಸ್ ವಿ ಆರ್ ಬ್ರಿಂಗಿಂಗ್ ದ in one roof we are making the innovative competitions in our college. The innovatives there are in 3 phases. One is 16th August, one is 24th August, one 7th September. It is named as a Tentrocon means a technical race. ಪಾರ್ಟಿಸಿಪೆಂಟ್ಸ್ ಏನದ ಅಂದ್ರೆ 50 ಕಾಲೇಜ್ಲಿಂದ ಥ್ರೂಔಟ್ ಇಂಡಿಯಾಲಿಂದ ಬರ್ಲಿಕ್ಕತ್ತಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಟೆಕ್ಯೂಬ್ ಸಂಚಾಲಕರಾದ ಪ್ರೊಫೆಸರ್ ಶರಣ ಪಡಶೆಟ್ಟಿ, ಹೆಕಥಾನ್ನ ಸಂಯೋಜಕರಾದ ಮಾಹಿತಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಭಾರತಿ ಹರಸೂರ, ಗಣಕತಂತ್ರ ವಿಜ್ಞಾನ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸುವರ್ಣ ನಂದ್ಯಾಳ್, ಸಂಯೋಜಕರಾದ ಡಾಕ್ಟರ್ ಜಯಶ್ರೀ ಅಗರಖೇಡ, ಅಶೋಕ್ ಪಾಟೀಲ, ನಾಗೇಶ್ ಸಾಲಿಮಠ್, ಶರಣಬಸಪ್ಪ ಗಂದಗೆ, ಮಹಾವಿದ್ಯಾಲಯದ ಡಾಕ್ಟರ್ ಸುಜಾತಾ ತೇರದಾಳ್, ಡಾಕ್ಟರ್ ಶ್ರೀದೇವಿ ಸೋಮ, ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಡಾಕ್ಟರ್ ಪ್ರಕಾಶ್ ಪಟ್ಟಣ, ಡಾಕ್ಟರ್ ವಿಶ್ವನಾಥ್ ಬುರಕಪಳ್ಳಿ, ಉದಯ್ ಬಳಗಾರ್, ಚೇತನ್ ಕುಮಾರ್ ಕಳಸ್ಕರ್, ಚಂದ್ರಕಾಂತ್ ಬಿರಾದಾರ್, ಮುಕುಂದ್ ಹರವಾಳ್ಕರ್, ಗೌರಿ ಪಾಟೀಲ್ ಹಾಗೂ ಕವಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಸೂಪರ್ 99 5,000ಕ್ಕೂ ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷಿಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ.